ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನಿಂದ ಲಾಗ್ ಅನ್ನ ಶುರು ಮಾಡೋಣ. ಇವತ್ತು ನೋಡ್ರಿ ಉಪ್ಪಿಟ್ಟು ಮಾಡಿದ್ರೆ ಆಯ್ತು ಅಂತೇಳಿ ಆಲ್ರೆಡಿ ರವಾ ಹುರಿದು ಇಟ್ಟೀನಿ. ಲೇಟ್ ಆಗೈತಿ, ಇವತ್ತು 10:30 ಆಗೈತಿ ನೋಡ್ರಿ. ಯಾಕಂದ್ರೆ 6 ಗಂಟೆಗೆ ಯಜಮಾನ್ರು ಹೊಲ್ದಾಗ ಕೆಲಸ ಐತಿ, ಮಾಲಕರು ಹೊಲ್ದಾಗ ಅಂತೇಳಿ ಹೋಗಿದ್ರು. ಮತ್ತು ಸ್ನೇಹ 7:20 ನಿಮಿಷಕ್ಕೆ ಸಾಲಿಗೆ ಹೋದ್ಲು. ಹೋದಾದ್ಮೇಲೆ ಇನ್ನು ಮಕ್ಕಳು ಮುಕ್ಕೊಂಡಿದ್ರು ಅಂತೇಳಿ ನಾನು ಮುಕ್ಕೊಂಬಿಟ್ಟೆ. ಸೊ ಮತ್ತು ಲೇಟ್ ಆಗಿದ್ದೀವಿ. ಯಜಮಾನ್ರು ಬಂದಾರ, ಈಗ ಮೈ ತಗೊಂಡಾರ. ಇವಾಗ ಸ್ವಲ್ಪ ನಾಷ್ಟ ಮಾಡಿ ಕೊಡಕತ್ತೀವಿ ನೋಡ್ರಿ. ನಮ್ಮ ಮನೆಗೆ ಇವತ್ತು ಉಪ್ಪಿಟ್ಟು. ನಿಮ್ಮ ಮನೆಗೆ ಏನೈತಿ ನಾಷ್ಟ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಇವಾಗ ಸ್ನಾನ ಅದೆಲ್ಲ ಮಾಡ್ಕೊಂಬಂದು ಈ ಸದ್ಯಕ್ಕೆ ಏನು ಮಾಡ್ತೀನಿ ಅಂತಪ್ಪ ಅಂತಂದ್ರೆ, ಮೊದಲಿಗೆ ಮಾವಿನ ಹಣ್ಣಿನ ಸೀಕರಣಿ ಮಾಡಿಟ್ಬಿಡ್ತೀನಿ ರೀ. ಸ್ವಲ್ಪ ಕೋಲ್ಡ್ ಅಂತ ಅನಿಸ್ತೈತಿ. ಈ ಜಳಕ್ಕೆ ಸ್ವಲ್ಪ ತಣ್ಣ ಆಗಿರುವಂಥದ್ದು ಕುಡಿದ್ರೆ ತಿಂದ್ರೆ ಚೆನ್ನಾಗಂತ ಅನಿಸ್ತೈತಿ. ಸೊ ಹಾಗಾಗಿ ಇವಾಗ ನೋಡ್ರಿ ಮಾವಿನ ಹಣ್ಣನ್ನು ತೊಳೆದು ಸ್ವಲ್ಪ ಈ ಥರ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕಿನ್ನ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಬೇಕು ನೋಡ್ರಿ. ಹಾಗೇನೆ ಇದಕ್ಕೇ ಒಂಚೂರು ಸಕ್ಕರೆ ಬೆಲ್ಲರ ಹಾಕಿ ಡೈರೆಕ್ಟ್ ಹಿಂಗೆ ಕಲಿಸಿ ತಿನ್ಬೋದು, ಸೀಕರಣಿ ಅಂತಾರೆ. ಸೊ ಈ ಥರ ನಾನು ಸ್ವಲ್ಪ ಮಿಕ್ಸಿ ಒಳಗೆ ಹಾಕಿದ್ರೆ ಯಜಮಾನ್ರಿಗೆ ಇಷ್ಟ ಆಗ್ತಾಯಿದ್ರೆ. ಆ ಥರ ಸೀಕರಣಿ ಒಂಥರ ಕೊಡುಕಾದ್ರೆ ನಮ್ಮ ಮನೆಯವ್ರು ಇಷ್ಟಪಡೋಂಗಿಲ್ಲ. ಮಕ್ಳಿಗೂ ಒಂಥರ ವೈಕ್ ಮಾಡ್ತಾರೆ ಅವರು. ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲಿ ಮಿಕ್ಸಿ ಮಾಡ್ತಿದ್ರಿ, ಎಲ್ಲಿ ಫ್ರಿಜ್ ಇರ್ತಿತ್ತು. ಸ್ವಲ್ಪ ಎಲ್ಲ ಮಾವಿನ ಹಣ್ಣು ಚಂದ ಕಿವುಚಿ ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಹಿಂಗೆ ನಾವು ಬ್ಯಾಳಿ ಮಗಿಸ್ತೀವಿ ನೋಡ್ರಿ. ಆ ಥರ ಮಗಿಸಿ ನಮ್ಮ ಮಮ್ಮಿ ಇಟ್ಬಿಡಕಿ. ನಾವು ಉಲ್ಟಾ ಬ್ಯಾಸ್ಗೆ ಬೆಚ್ಚಗಿರೋದ್ರಿ, ಬಟ್ ರುಚಿ ಭಾಳ ಅನ್ಸೋದು. ಆ ರುಚಿಯೆಲ್ಲ ಈ ಥರ ಈ ಸದ್ಯಕ್ಕೆ ಸಿಗಂಗಿಲ್ಲ ಬಿಡ್ರಿ ಫ್ರೆಂಡ್ಸ. ನಿಮಗೂ ಆ ಥರದ ನೆನಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇದಕ್ಕೀಗ ಸಕ್ಕರೆ ಹಾಕ್ತೀನಿ ರೀ. ಬೆಲ್ಲನ ಹಾಕ್ಬೋದು, ಲೈಕ್ ಮಾಡಲ್ಲ ನಮ್ಮ ಮನೆ ಜಾಸ್ತಿ. ಹಾಗಾಗಿ ಸಕ್ಕರೆನೇ ಹಾಕಿ ಮಿಕ್ಸಿ ಮಾಡಮ್ಮ ನೋಡ್ರಿ ಫ್ರೆಂಡ್ಸ್. ಅಡುಗೆ ಮನೆಯಾಗಿದ್ರೆ ಎಷ್ಟೆಲ್ಲ ಇದು ನೋಡ್ರಿ ಸದ್ಯ. ಹಾಂ ರೀ, ಹೋಗಲ್ರಿ. ಓಕೆ ಫ್ರೆಂಡ್ಸ್, ಈಗ ಒಂದು ಫಂಕ್ಷನ್ಗೆ ಬರ್ಬೇಕಾ. ಬಂದ್ಮ್ಯಾಗ ಅಡುಗೆ ಏನು ಮಾಡೀನಿ ತೋರಿಸ್ತೀನಿ. ಅಡುಗೆ ಎಲ್ಲ ಮಾಡೀನಿ ರೀ. ಬಾಂಡೆ ಆಗ್ಯಾವು. ಈಗ ಸ್ವಲ್ಪ ಅನ್ನಕ್ಕೆ ಇಟ್ಟೀನಿ. ಸಣ್ಣ ಉರಿ ಒಳಗೆ ಇಡ್ತೀನಿ ರೀ. ಅನ್ನಕ್ಕೆ ಬರೋಷ್ಟೊತ್ತಿಗೆ ಅನ್ನ ಆಗುತ್ತೆ. ಈ ಲಿಫ್ಟಿನ ಬಾಜಿಕಿರ ಅಂಟಿ ಮನ್ಯಾಗ ಇವತ್ತು ಮಲ್ಲೇನ್ ಬಾನಂತೆ ಪ್ರಸಾದ ಮಾಡ್ಯಾರಿ. ಹುಗ್ಗಿ, ತುಪ್ಪ, ಶನಗಿ, ಬದ್ನಿಕಾಯಿ ಪಲ್ಯ, ಕಡ್ಲಿ ಬಳಿ ಚಟ್ನಿ ಮಾಡ್ಯಾರ ನೋಡ್ರಿ. ಪ್ರಸಾದ ಕೇಳ್ಯಾರ. ನಮ್ಮದು ಜನ ಎಲ್ಲ ಬಂದಿದ್ದಾರೆ ನೋಡ್ರಿ. ಲಿಫ್ಟಿನ ಬಾಜಿ ಕಂಟಿ ಅದಾರಲ್ಲ ಅವ್ರು ಕಾಕೋ ಹೋಗ್ಬೇಕು ನೋಡ್ರಿ. ಅವರು ನಮ್ಮ ಪಾರಮತ್ತಿನೂ ಬಂದಾರ. ಎಲ್ಲರೂ ಬಿಜಿ ಅದಾರಿ ಸದ್ಯಕ್ಕೆ, ಮಾತಾಡೋಣ ಅದಿನ ತಾಟ ಹಚ್ಚಾರ ನೋಡ್ರಿ ಫ್ರೆಂಡ್ಸ. ಪ್ರಸಾದದ ಊಟ ಎಲ್ಲಿ ಹೋದ್ರೂ ರುಚಿ ಇರ್ತದ ನೋಡ್ರಿ. ಎಲ್ಲ ಅಡಿಗೆ ಘಮ ಘಮ ಅನ್ನಕತ್ತದ. ಒಳಗಂಟಿ ತಾಟಸಿ ತರಕತ್ತಾರ್ರಿ. ಬರೀ ಪ್ರಸಾದ ತಗೊಳಮಂತ ಊಟ ಮಾಡ್ಕೊಂಡು ಬಂದು ನೋಡ್ರಿ ಫ್ರೆಂಡ್ಸ್. ಟಿಕ್ಕಡಿ ಈ ಬೆವ್ರಿಗೆ ನಿಂದ್ರಲ್ಲಾಗ ನೋಡ್ರಿ. ಪದೇ ಹಚ್ಕೋಬೇಕೇ ಆಗ್ಯದ. ಊಟ ಅಂತೂ ಮಸ್ತ್ ಐತ್ರಿ. ಹುಗ್ಗಿ ಊಟ ಉಂಡ್ರ ಹೊಟ್ಟಿನ ಒಲವಾಗ್ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಮತ್ತೇನು ಬೇಡ ಅಂತ ಅನಿಸ್ಬಿಡ್ತೈತಿ. ಊಟ ಮಾಡ್ಕೊಂಡು ಬಂದೆ. ಅಡುಗೆ ಅಂತೂ ಮನೆ ಮಾಡಿಟ್ಟಿನಿ. ಏನು ಮಾಡೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತೀನಿ ಹೇಳಿದ್ದೆ. ಮತ್ತು ಯಜಮಾನ್ರು ಕೂಡ ಈಗ ಬಂದಿದ್ದಾರೆ. ಸೊ ಅವ್ರ ಅಪ್ಪ ಮಕ್ಕಳು ಕೂಡಿ ಊಟ ಮಾಡ್ತಾರೆ ಕ್ವಿಕ್ಕಾಗಿ. ಇವತ್ತಿನ ನಮ್ಮ ಮನೇನ ಅಡುಗೆ ಏನು ಮಾಡೀನಿ ತೋರಿಸ್ತೀನಿ ಬರ್ರಿ. ಯಜಮಾನ್ರು ಬಂದ್ರಂಕರು ಈ ನನ್ನ ಮಗ ಮೊಬೈಲ್ ಹಿಡ್ಕೊಂಡು ಕೂತು ಬಿಡ್ತಾನೆ ರೀ. ಮೊಬೈಲ್ ಮಾಲಕ್ ಇವನೇ. ಆ ಡಾಟಾ ಹಾಕಿಸ್ತಾರೆ ಯಜಮಾನ್ರು, ಅವ್ರು ಯೂಸ್ ಮಾಡಲ್ರಿ. ಅದು ಹಾಗೆ ಹೋಗ್ಬಿಡ್ತೈತಿ. ನನ್ನ ವಿಡಿಯೋನು ಏನು ಆ ಬುಟ್ಟೇನಿದ್ದು ನಾನೇ ಸೈಡಿಗೆ ಇಟ್ಟಿದ್ದು ರೊಟ್ಟಿ ಬುಟ್ಟಂದು. ಮಾವಿನ ಹಣ್ಣಿನ ಸೀಕರಣಿ ಮಾಡೀನಿ ರೀ. ಚಪಾತಿ. ಪಿಲ್ಲು ಬಂದ್ ಮಾಡೋದನ. 2 ನಿಮಿಷ ಕೊಡು. ನಾನು ಬಲ್ಲಿರಿ. ಊಟ ಮಾಡಿರಿ. ನಂದು ವಿಡಿಯೋ ಹಚ್ತೀನಿ. ಒಂದಿನ ಹಚ್ಚಿಡಂಗಿಲ್ಲ ನನ್ನ ವಿಡಿಯೋ. ಅದೇ ಬಿಡು ಮಮ್ಮ. ತಗೋ ಚಪಾತಿ ಬುಟ್ಟಿ ತಗೋ. ಅಲ್ಲೈತೆ ನಾನು ಚಪಾತಿ ಬುಟ್ಟಿ. ನನ್ನ ಚಾನಲ್ ವಿಡಿಯೋ ಹಚ್ಚಿರ್ತೀನಿ ನೋಡ್ರಿ. ನಾನೇ ಮಮ್ಮಿ ಪಿಲ್ಲು ಏನಾರ ಕೆಲಸನಾಗಿದ್ದ ಮಾಡ್ದ ಅವನಿಗೆ ಬಿಜಿ ಇಟ್ಟು ಮೊಬೈಲ್ ಕಸ್ಕೊಳ್ತೀನಿ ರೀ ಜಬರ್ದಸ್ತಿಲಿ. ನಮ್ಮ ಯಜಮಾನ್ರಾದ್ರೂ ಒಂದಿನ ನಾನು ವಿಡಿಯೋ ಚಾಲು ಮಾಡಿ ಇಡಂಗಿಲ್ಲ. ಸಪೋರ್ಟರೇ ಬಿಡ್ರಿ ವಿಡಿಯೋದಾಗ. ಮೊಬೈಲ್ದಾಗ್ರೆ ಸುಮ್ಮನೆ ವೇಸ್ಟ್ ಆಗ್ತಿರ್ತದೆ ಡಾಟಾ.
ವಿಡಿಯೋ ಆನ್ ಮಾಡಿಟ್ರೆ ರನ್ನರ್ ಆಯ್ತದ, ಅದು ಮಾಡಲ್ಲ. ಏನು ಮಾಡ್ತೀರಿ? ಪಿರಾದಂತೂ ಭಾಳ ಇರ್ತಾವೆ ನೋಡ್ರಿ ನಮ್ಮ ಯಜಮಾನ್ರು ಹೇಳ್ಬೇಕಂದ್ರೆ. ಇನ್ನೇನು ಮಾಡೋದ್ರಿ, ಹಂಗೂ ಹಿಂಗೂ ಕೂಡಿನೇ ನೋಡ್ರಿ. ರಸ ಬಟಾಟಿ ಮಾಡಿ ನೋಡ್ರಿ, ಶೇಂಗಾ ಸಾರು ಜೊತೆ ಬಟಾಟಿ ಹಾಕಿನಿ, ಮಸ್ತ್ ಆಗೈತಿ. ಬಿಸಿ ಬಿಸಿ ಚಪಾತಿ. ಮಮ್ಮ ಚಪಾತಿ ತೆಗಿ. ನೀವು ಊಟ ಮಾಡ್ರಿ. ಮಮ್ಮ ನಂಗೊಂದು ವಾಟಿ ಕೊಡು, ನಂಗೆ ಜರ ರಸ ಕುಡಿತೀನ. ಒಂದು ವಾಟಿ ತಾ, ಕೋಲ್ಡ್ ಆಗೈತಿಲ್ಲ. ಒಂದು ರೂಪಾಯಿ ಅಂತ ಬಲ್ದಾಗ ಬೀಳತ್ತಿ. ಒಂದು ವಾಟಿ ತಾ, ನಂಗೆ ಒಂದು ವಾಟೆ ರಸ ಕೊಡು. ಇಲ್ಲೇ ಈಗ ನಾವು ಕೊಡಿ, ಇಷ್ಟೆಲ್ಲ ದಾಟ್ ಬರಲ ನಾನು. ಸಣ್ಣದು ತಗೋ. ನೀವು ಊಟ ಮಾಡಿ ಸಾಕ್ಬಿಡ್ರಿ. ಊಟ ಮಾಡಿ ಎಲ್ಲ ಶಿಸ್ತಾಗಿ ಎತ್ತಿಟ್ಟು ಬರ್ತೀರಾ? ಕೋಲ್ಡ್ ಆಗೈತೆ ನೋಡ್ರಿ, ಮಾವಿನ ಹಣ್ಣಿನ ಸಿಕಣ್ಣಿ. ಮೊದಲೆಲ್ಲ ಮಾನೆ ಹಣ್ಣನ ರಸ ಜಗ್ಗಿ 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 ವಾಟಿ ಎಲ್ಲ ನೇಕಿ ನೇಕಿ ಒಗೈತಿದ್ವಿ, ಅಷ್ಟು ಟೇಸ್ಟ್ ಅನ್ನಿಸ್ತಿತ್ತು. ಈಗೆಲ್ಲ ಈ ಥರ ಮಾಡಿ ಕುಡಿಯೋದು ನೋಡ್ರಿ ಫ್ರೆಂಡ್ಸ್. ಊರಿಂದ ತಂದು ನೋಡ್ರಿ ಚುರುಮುರಿ, ಇನ್ನ ಇಷ್ಟು ಉಳಿದವ, ಫುಲ್ ತಗಾಕೊಂಡವ ಅಂತಾನೆ ಹೇಳ್ಬೋದು. ಇನ್ನ ಸ್ವಲ್ಪ ಮ್ಯಾಲ್ಮೇಲಿ ಬೆರೆಸಿ ತೆಗೆದಿಟ್ಬಿಡ್ತಿದ್ವಿ. ಏಸನಾಗೈತವ ಹಂಗೆ ಕೂತಾವ. ಸುಸ್ಲಾರ ಮಾಡಕ್ ಬರ್ತೈತಿ, ಇಲ್ಲ ಚೋಡಾರ ಮಾಡಕ್ ಬರ್ತೈತಿ ಅಂತೇಳಿ ರಸನ ಹಳ್ಳ ಮಾಡಕ್ ಎಲ್ರ ವಾಚ್ ಚಂದ ಅಂತ ಅನಿಸ್ತೈತಿ ನೋಡಿ. ಸಾಯಂಕಾಲ ಆಗ್ತಾ ಬಂತು. ಬರೀ ಮುಖ ಬೇಕಂದ್ರೆ ಈ ಮಕ್ಳು ಎಲ್ಲಿ ಮುಖ ಕೊಡ್ತಾರೆ ಹೇಳ್ರಿ, ತಾವು ಮುಕ್ಕೊಳಲ್ಲ, ನನಗೂ ಮುಖ ಕೊಡಲ್ಲ. ಗಲಾಟೆ ಎಬ್ಬಿಸಂದ್ರೆ ಗಲಾಟೆ ಎಬ್ಬಿಸ್ಬೇಕ್ರಿ ನಾವು. ಈ ಥರ ಮಾಡಿದ್ರೆ ಚಲೋ ಎಲ್ಲ ಮ್ಯಾಗ ಬರ್ತಾವ್ರಿ. ಮರ ತೊಗೊಂಡು ಸೇರ್ಬೋದು, ಅದಕ್ಕಿಂತ ಇದೇ ಬೆಸ್ಟ್ ನೋಡ್ರಿ. ಬೈಲ್ ಕುಂದ್ರ ಬಾ, ಅದು ಒಂದೇ ತಂದೇನು ಬರೇಕ ಚಂದಾಗ ಹೇಳಕ್ ಹೋದ್ರೆ ಕೇಳಲ್ರಿ. ಒಂದ್ 4 ಕಡುಬು ಕೊಟ್ಟ ಮೇಲೆ ಮಾತ್ಕೋತಾರ ಮಕ್ಳು. ಅವನಿಗೆ ಕಡುಬು ಕೊಡಕತ್ತೀನಿ, ಇವ್ರಿಬ್ರು ಹುಷಾರಾಗ್ಯಾರ. ಹಾಕದೇ ಕಡುಬು ಅಂದ್ರೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ನಿಮಗ. ಈಗ ಸ್ವಲ್ಪ ಎಲ್ಲ ಹಸನ್ ಮಾಡ್ಕೊಂಡು ಸಿಗ್ತೀವಿ. ಸಾಯಂಕಾಲ ಆಗೈತಿ ನೋಡ್ರಿ. ದೇವ್ರ ಮುಂದೆ ದೀಪ ಊದ ಎಲ್ಲಾನು ಕೂಡ ಹಾಕದೇ ಆಗೈತಿ. ಸ್ವಲ್ಪ ಹಾಲು ಕಾಯಕಿಟ್ಟಿನಿ, ಚಾ ಮಾಡ್ಕೊಂಡಿನಿ. ಮಕ್ಳು ಒಂದ್ 2-3 ದಿವಸದಿಂದ ಬೆನ್ ಹತ್ತಿದ್ರು, ಮಮ್ಮಿ ಮೆಕ್ಕಿ ಚಿಪ್ಸ್ ಮಾಡು ಅಂತೇಳಿ. ಯಜಮಾನ್ರು ತಗೊಂಡ್ ಬಂದಿದ್ರಿ, ಸಣ್ಣ ಪುಟ್ಟ ಕಿರಾಣಿ ಕಲಸಾಗಿದ್ದು ತಗೊಂಡ್ ಬಂದಾರ ಅಂತ ಹೇಳಿದೆ. ಇವಾಗ ನೋಡ್ರಿ ಇಲ್ಲಿ ಕಾಣಿಸಕತ್ತವ ಮೆಕ್ಕಿ ಚಿಪ್ಸ್ ಮಾಡಿ ನೋಡ್ರಿ ಫ್ರೆಂಡ್ಸ. ಮ್ಯಾಗ ಕರ್ದಿನಿ, ಮ್ಯಾಗ ಒಂಚೂರು ಉಪ್ಪು ಖಾರ ಹಾಕಿನಿ. ಅವನ್ನ ಈ ತರ ಮಿಕ್ಸ್ ಮಾಡಮ್ಮಂತ ಕಾಣಿಸಕತ್ತದ. ಉಪ್ಪು ಖಾರ ಹಾಕಿನಿ, ಹಿಂಗತ್ತೆ ಮಿಕ್ಸ್ ಕೊಟ್ರ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಾವ ನೋಡ್ರಿ. ಹಾಗಾಗಿ ಮಿಕ್ಸ್ ಮಾಡಕತ್ತೀನಿ. ಹೊರಗಿನ ಚಹಾ ಅದು ಏನು ಮಾಡಕ್ ಹೋಗಿಲ್ಲ. ನನಗರ ಈಗ ಇಲ್ಲದಿಲ್ರಿ, ಯಾಕಂದ್ರೆ ದೊಡ್ಡೇಗಿ ಅದಕ್ಕಂತೇಳಿ ಎಲ್ಲ ಮಸ್ತ್ ಸಖತ್ತಾಗಿ ಮಿಕ್ಸ್ ಆಗ್ಯಾವ್ರಿ. ಈಗ ಆರಾಮ್ಸೆ ಗ್ಯಾಲರಿ ಒಳಗೆ ಕುಂತ ಇದನ್ನ ಎಂಜಾಯ್ ಮಾಡ್ತೀವಿ. ಬರ್ರಿ ಗ್ಯಾಲರಿಗೆ ಹೋಗಿ ತಿನ್ನಮ್ಮ. ಹಾ ತಿನ್ರಿ ಫ್ರೆಂಡ್ಸ. ಸ್ವಲ್ಪ ಪ್ಯಾಂಟ್ ಶರ್ಟ್ಗಳಿದ್ದು ಯಜಮಾನ್ರು ಒಗ್ದಿದ್ನೆ, ಹಾಗೇನೆ ಬೂಟ್ಗಳು ನೋಡ್ರಿ ಹೊಲಸಾಗಿದ್ದು, ಇಟ್ಟಲ್ಲೇ ಹೊಲಸಾಗಿದ್ದು ನೋಡ್ರಿ, ಧೂಳು ಹತ್ತಿ. ಅದಕ್ಕಂತೆ ಅವಿಷ್ಟು ವಾಶ್ ಮಾಡೀನಿ ಅಂತ. ಸಾಕ್ಸ್ ಅದ್ರ ಜೊತೆಗೆ. ಹೇ ಬಾರೋ ಪಿಲು, ಹಾ ಬಾ ಪಟ್ಟತ. ಸಣ್ಣಗ ಮಳೆ ಬಂದಾಗ ಹಾಕತೈತ್ರಿ. ಫುಲ್ ಕೂಲ್ ವಾತಾವರಣದಂಗೆ ಆಗ್ಬಿಟ್ಟೈತಿ ಸದ್ಯಕ್ಕಂತ್ರು. ಎಲ್ಲ ಅರ್ಬಿಗಳು ಒಳಗೆ ಒಯ್ದು ನೋಡ್ರಿ, ಅಷ್ಟು ತಳಗ್ ಬೀಳ್ತಾವನಪ್ಪ ತಳಗ ಅರಿಬಿ ಅಂತೇಳಿ ಅನ್ನಂಗಾಗೈತಿ. ಅಷ್ಟು ಗಾಳಿ ಬಿಟ್ಟೈತಿ ನೋಡ್ರಿ. ಸೊ ಇವಾಗ ಚಾ ಕುಡಿಯೋಣ, ಲಘುಟ ಆರ್ತೈತಿ ಚಾ. ಫ್ರೆಂಡ್ಸ್ ನೋಡ್ರಿ, ಅಲ್ಲಿ ಗಾಳಿಗೆ ಬಾಕ್ಲ ಬಡ್ದು
ಮ್ಯಾಗಿಂದದೆಲ್ಲ ಅಕ್ಕಳೆ ಬಾಕಲ್ದಾಗಿಂದ ಉಚ್ಚಿಬಿಟ್ಟೈತೆ ನೋಡ್ರಿ. ಇಲ್ಲಿ ಅಂತೂ ನೋಡ್ರಿ ಈ ಥರ ಆಗ್ಬಿಟ್ಟೈತಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತೈತಿ ಹಿಂಗಾಗನ. ಯಾಕೋ ಒಂದೊಂದು ಸಾಮಾನುಗಳು ಬರೀ ಒಡೆದು ಮುರಿದು ಇವೇ ಆಗ್ಬಿಟ್ಟಾವ ನೋಡ್ರಿ. ಎಷ್ಟು ಕಷ್ಟಪಟ್ಟು ನಾವು ಜೀವನದೊಳಗೆ ಮನೆ ಅಂತೇಳಿಸಿ ಎಷ್ಟು ಬಿಕ್ಕಿ ಮನೆ ಮಾಡ್ಕೊಂಡಿವಿ. ತುಂಬ ಹಚ್ಕೊಂಡಿದ್ದು, ತುಂಬ ಇದು ಮಾಡೋದು ಸ್ವಲ್ಪ ಕಿರಿಕಿರಿನೇ ಅಂತ ಹೇಳ್ತಾರೆ. ಯಾಕೋ ಗೊತ್ತಿಲ್ಲ. ಈಗ ಅದಕ್ಕೆಲ್ಲ ಮತ್ತೆ ಇದು ಮಾಡ್ಬೇಕ್ರಿ. ಮತ್ತು ಇಲ್ಲೆಲ್ಲ ನಡ್ಬರ್ಕ ಈ ಥರ ಎಲ್ಲ ಗಾಳಿಗೆ ದಂದೇಶಿ ಬಡ್ದು ಬಿಡ್ತೀರಿ, ಒಮ್ಮೆಲೆ ಗಾಳಿ ಬಂದುಬಿಡ್ತು. ಹಂಗಾಗಿ ಅದಕ್ಕೆ ಇಲ್ಲಿ ಏನು ಮಾಡೀನಿ ಅಂದ್ರೆ ಗೊಂಬೆ ಮತ್ತು ತೆಲುಗೊಂಬೆ ಇಟ್ಟೀನಿ ರೀ ಫ್ರೆಂಡ್ಸ. ಅಲ್ಲೇ ಜಾಸ್ತಿ ಮಕ್ಳು ಕುಂಡಿರ್ತಾರೆ. ಒಳಗೆ ಹೋದ್ರೆ ಜಳ ಬರಕತ್ತೈತ್ರಿ. ಅಲ್ಲಿ ಹೊರಗೆ ಕುಂತ್ರೆ ಸ್ವಲ್ಪ ಗಾಳಿ ಐತಂತೇಳಿ ಸಂಜೆ ಮಾಡಿದಾರೆ ಮಕ್ಳು ಕರ್ಕೊಂಡು ಕೂತೆ ನೋಡ್ರಿ. ಆ ಥರ ಆಗ್ಬಿಡ್ತು. ಈ ಕಡೆನೂ ನೋಡ್ರಿ ಈ ಥರ ಎಲ್ಲ ಆಗ್ಬಿಟ್ಟೈತಿ. ಇದೇನು ರೀ ಫ್ರೆಂಡ್ಸ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತೈತಿ. ಮನೆ ಅಂದ್ರೆ ನನ್ನ ಜೀವನಕ್ಕಿಂತ ಹೆಚ್ಚಿಗೆ ನಾನು ಪ್ರೀತಿ ಮಾಡ್ತೀನಿ ಮನೇನ. ಬಟ್ ಯಾಕೋ ಆ ಥರ ಆಗೋಣ ನನಗಾಗಲಿ ನೀವಾದರೂ ಕೂಡ ಅಷ್ಟೇ ಬೇಜಾರು ಮಾಡ್ಕೊತಿದ್ರಿ ಅಂತ ಅನ್ಕೋತೀನಿ. ಸಾಯಂಕಾಲಕ್ಕೆ ಈಗ ಏನೇನೈತೆ ಅಡುಗೆ ನೋಡೋಣ ಅಂತ. ಪಿಲ್ಯ, ನೀ ಅದನ್ನು ಬಿಟ್ಟಂದ್ರೆ ನೀ ಭಾಳ ಚಲೋ ಆಗುತ್ತಾ ಈ ಸದ್ಯಕ್ಕೆ? ಅದನ್ನು ಬಿಟ್ಟಂದ್ರೆ ನಿಂದು ಭಾಳ ಚಲೋ ಆಗುತ್ತಾ? ಇಲ್ಲಿಕಂದು ಲಗ್ನ ಮಾಡ್ತೀನಿ ನೋಡಿ ಬೇಸ್ನಾಗ. ಏನೀಗ ಬಿಡ್ತೇನೋ? ಮಾಡಂದ್ರೆ ಮತ್ತೆ ಕಿಸ್ಬಾಯ್ದ ನಾನು ಕೆಲಸ ಮಾಡಕತ್ತೆ ಅಂದ್ರೆ ನಿನಗೆ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ. ನಿಂದು ಭಾಳ ಆಡ್ದೈತಿ. ನಿಂದು ಗಲಾಟೆ ಸಿಕ್ಕಾಪಟ್ಟೆ ಗಲಾಟೆ ಎಬ್ಬಿಸ್ತಾರೆ. ಹಾಗೆ ಸೂಕ್ಷ್ಮಾಗಿ ಅದ್ರ ಕೇಳಲ್ಲ ಮಕ್ಕಳು. ಕಡುಬ್ ಕೊಟ್ಟ ಮ್ಯಾಗೆ ಗಪ್ ಇಕ್ಕಾರ ಅವರು. ಈಗ ಅಲ್ಲಿ ಮುಂದೆ ತಾಟ ಇಟ್ಟಿದಿ, ಮತ್ತೆ ಅದನ್ನು ತೊಗೊಂಡು ಬಂದು ನಾಟಕ ಮಾಡತ್ತಿದಿ. ಅನ್ನ ಹಾಲು ಸಕ್ಕರೆ ಹಾಕೊಂಡ್ರಿ. ಈಗ ಅದು ಊಟ ಮಾಡೋದು ಬಿಟ್ಟು ಮತ್ತೆ ಕೆಚ್ಪನ್ ತೊಗೊಂಡು ಕೈ ತೊಗೊಂಡು ಬಾ. ಇಲ್ಲದ ಮಾಡಕ್ಕೆ ಹೋಗೋಣ ಸಿಟ್ಟ ಬರ್ತು ನೋಡ್ರಿ. ಇವ್ರು ಕೂತಾರೆ ಈಗ ಅಕ್ಕ ಮನುಷ್ಯರು ಇಬ್ಬರು. ಈಗ ಬೆಡ್ರೂಮ್ದಾಗ ಗಲಾಟೆ ಎಬ್ಸಿದ್ರು, ಹಾಲ್ದಾಗ ಬಂದು ಕುಂದ್ರಿ ಅಂತೇಳೀನಿ. ಅಲ್ಲಿ ಮರಿ ಆಗತ್ರಿ ಒಂಚೂರು. ನಾ ಕೆಲಸನಾಗ ಇರ್ತೀನಿ, ಇಲ್ಲ ಏನಾರ ಮಾಡ್ತಿರ್ತೀನಿ. ಶಾರ್ಟ್ ವಿಡಿಯೋ, ಕಾಮಿಡಿ ಶಾರ್ಟ್ಸ್ ಸ್ವಲ್ಪ ಏನಾದರೂ ಮಾಡ್ಬೇಕಂತ ವಿಚಾರದೊಳಗೆ ನಾ ಇರ್ತೀನಿ. ಈಗೇನು ಸಾಲು ಸುಟ್ಟಿ ಐತೆ ಬಿಡು ಅಂತೇಳಿ ಇವತ್ತಿಂದ ಪೇಪರ್ ಮುಗಿದು ರೇಕಿನು. ನಾಳೆಲಿಂತ ಸುಟ್ಟಿ ಸಾಲಿ. ಮತ್ತೆ ಯಾವಾಗ ಚಲೋ? ಜೂನ್ 16ನೇ ತಾರೀಕಿಲಿಂತ ಸಾಲೆ ಶುರು ರೀ. ನಿಂದವ ಹಾಗಂದ್ರೆ ಹೆಂಗ ನೆನಪಿಲ್ಲ? ಚಾಲುವಾಗನ ಒಟ್ಟು ಹೋಗೋದು. ಸರಿ ಕಾರುಣ್ಯಾಗನ ಎಲ್ಲ ಹುಡುಗರು ಕೂಡ್ತಾವ್ರಿ. ತಿನ್ನೋದನ್ನ ಏನಾರು ತಿನ್ನಂಗಾಗೈತಿ. ಹೌದಾ? ಮಮ್ಮಿ ಹೇಳೋಣ ಮಾಡ್ಕೊಳ್ತಾ. ಪ್ಲೀಸ್ ಏನ್ರ ಚಟಕ್ ಮಟಕ್ ತಿನ್ನಾಕ್ ಮಾಡ್ಕೊಡು. ಈ ಸದ್ಯಕ್ಕೆ ಈಗ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಮಾಡ್ಬೇಕಂದಿದ್ನಲ್ಲ ಬೇ. ಮಮ್ಮಿ ಬರೀ ಅದೇ ಮಾಡ್ಕೊಡ್ತಿಲ್ಲ, ಬ್ಯಾರೆ ಏನಾರ ಮಾಡ್ಕೊಡು. ಅಯ್ಯ ನನ್ನ ಮಕ್ಳು ಏನಾರ ಬಾಳ ಬಗಸಿ ಅಪೇಕ್ಷೆಯಿಂದ ಕೇಳಕತ್ತಾರ. ಓಲ್ ಬಿಡವ, ರೊಟ್ಟಿ ಪಲ್ಯ ಬಿಟ್ಟು ಬೇರೆ ಏನಾರ ಮಾಡ್ಕೊಡ್ತೀನಿ. ತಗದಿಟ್ಬಿಡ್ತೀನಿ ಇದನ್ನ. ಮಕ್ಕಳ ಬರ್ರಿ, ಮಸ್ತಾಗಿ ಕಂದ ಬಜ್ಜಿ ಮಾಡಿ ನೋಡ್ತೀನ್ರಿ. ಅಯ್ಯ ಶರ್ಟ್ ಒಗ್ಯಕ್ಕಂತ ತಗೊಂಡ್ಯಾ? ಕಿಶದಾಗ ಏನ್ರ ₹1, ₹5, ₹10 ಸಿಗ್ತಾವಂದ್ರ ದಾಳಿ ಹೊಡೀರಿ. ಬರೀ ಅದು ಇದು ಕಾಗದ ಅದವಲ್ಲ ಇವು. ಗೂಗಲ್ ಪೇ, ಫೋನ್ ಪೇ ಬಂದು ನಮ್ಮ ಹೆಣ್ಮಕ್ಳು ಪದ್ಧತಿ ಅದಕ್ಕೂ ಬ್ಯಾಡ್ ನೋಡ್ರಿ. ಮೊದ್ಲಾರ ಏಸರಿ ಸಿಕ್ತಿದ್ದು ಒಗ್ಯಾಗ ಗಂಡಸರು ಕಿಶದಾಗ ಬಕ್ಕೊಂಡಾಗ. ಈಗ ನಮ್ಮ ಹಣೆ ಬಾರ ಸಾಕಾಗೈತೆವ ರೀ. ಪಾರ್ಲರ್ ಹೊಂಟಿನ ಒಂದ್ ₹5 ಕೊಡ್ರಿ. ಏನ್ರಿ ಸೀರೆ ಪಿನ್ ತಗೋಬೇಕು, ₹10 ಕೊಡ್ರಿ. ರೀ ಮನಿ ಬಲ್ಲಿ ಸೀರೆ ಮಾರಕ್ ಬಂದು ಎಲ್ಲಾ ಹೆಣ್ಮಕ್ಳು ಸೀರೆ ತೊಗೊಂತಾರ, ರೊಕ್ಕ ಕೊಡ್ರಿ.
ಈ ಹುಡುಗರಿಗೆ ಸಾಲಿ ಮಕ್ಳ ಸಮಯ ಬ್ಯಾಸ್ಗ್ಯಾಗ ಸೂಟಿ ಇರ್ತೈತಿ. ಗೌರ್ಮೆಂಟ್ ನೌಕರಿದಾರಿಗೆ ಕೆಲಸ ಮಾಡೋರ್ಗಿ ಹಬ್ಬ ಹರಿ ಅಂತೇಳಿ ಸೂಟಿ ಸಿಗ್ತೈತಿ. ಮನ್ಯಾಗ ಅಡ್ಗಿ ಮಾಡೋ ಹೆಣ್ಮಕ್ಳಿಗೆ ಒಂದು ಹಬ್ಬ ಹರಿ ಸೂಟಿ ಇಲ್ಲ, ಒಂದು ಇಂಕ್ರಿಮೆಂಟ್ ಇಲ್ಲ, ಒಂದು ಪ್ರಮೋಷನ್ ಇಲ್ಲ, ಏನೇ ಇವ ನಮ್ಮ ಹೆಣ್ಮಕ್ಳು ಬಂಡ ಬಾಳ. ಮಮ್ಮಿ ಊಟ ಮಾಡಕ್ ಏನ್ ಮಾಡ್ತಿ? ಊಟಕ್ಕ ಚಪಾತಿ ಪಲ್ಯ ಮಾಡ್ತೀನಿ ನೋಡು. ದಹಿ ಪುರಿ, ಪಾನಿಪುರಿ, ಕಚೋರಿ, ಸಮೋಸ ಮಾಡ್ಕೊಡ್ಲಿ? ಹ್ಞೂ ಮಮ್ಮಿ ಮಾಡ್ಕೊಡು, ಮಸ್ತ್ ಇರುತ್ತ. ಈ ಮಕ್ಕಳಿಗೆ ರೊಟ್ಟಿ ಚಪಾತಿ ಅನ್ನ ಸಾರು ಉಣ್ಣು ಅಂದ್ರ ಬರೀ ಇಂಥವ್ ಬೇಡ್ತಾವ ನೋಡ್ರಿ. ಇವು ಇದು ಮಾಡೋ ಇದು ಮಾಡೋ ಅದು ಮಾಡು, ಬರೇ ಇಂತ ಒಣ ಶಗಡಿನಿ. ಫ್ರೆಂಡ್ಸ್, ಸ್ವಲ್ಪ ಕಾಮಿಡಿ ಶಾರ್ಟ್ಸ್ ಮಾಡಿದ್ವಿ, ಅದನ್ನ ಈ ವಿಡಿಯೋದೊಳಗೆ ಆ್ಯಡ್ ಮಾಡಿ ಹಾಕಿ ನೋಡ್ರಿ. ನಿನ್ನೆ ರಾತ್ರಿ ವಿಡಿಯೋನ ನನಗೆ ಎಂಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಒಂಥರ ಬೇಜಾರಾದಂಗೆ ಆಗಿಬಿಟ್ಟಿತ್ತು, ಯಾಕಂತ ವಿಡಿಯೋದಾಗ ನೋಡಿರಿ. ಹಾಗಾಗಿ ಮತ್ತು ನೆಕ್ಸ್ಟ್ ವ್ಲಾಗ್ದೊಳಗೆ ಸಿಗ್ತೀನಿ ನಾನಂತರೂ ಕೂಡ. ಸೊ ನಿನ್ನೆ ಮಗಳದು ಪೇಪರ್ ಅಂತ ಮುಗ್ದವ್ರಿ. ಇನ್ಮೇಲೆ ಸೂಟಿ ಸಾಲಿ ಜೂನ್ 16ನೇ ತಾರೀಕಿಂತನ. ಸೊ ಏನಾದರೂ ಹೊಸ ಎಕ್ಸ್ಪೆರಿಮೆಂಟ್ ಅದೆಲ್ಲನೂ ಕೂಡ ಮಾಡಬೇಕು. ಪ್ರಯತ್ನದೊಳಗೆ ನಾ ಯಾವತ್ತೂ ಕಮ್ಮಿ ಮಾಡೋಕ್ಕೆ ಹೋಗಲ್ರಿ ಫ್ರೆಂಡ್ಸ. ಬಟ್ ಫಲದೊಳಗೆ ಸ್ವಲ್ಪ ಯಾಕೋ ಅಷ್ಟು ಉತ್ತಮ ಅಂತ ಹೇಳಿಕೆ ಅನ್ಸಲ್ಲಾಗೈತಿ. ನೋಡ ಮತ್ತು ಸತತವಾಗಿ ಪ್ರಯತ್ನ ಪಟ್ಟರೆ ದೇವರ ಸಿಗ್ತಾನಂತ. ಇನ್ನು ನಮ್ಗೆ ಯಾಕೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಾರ್ದು, ಇಷ್ಟೇ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಾ ಹೋಗೋದು ನೋಡ್ರಿ ಫ್ರೆಂಡ್ಸ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಯಾವುದೊಂದಿಗೆ ಸಿಗೋಣ. ಬಾಯ್.